ಅದರಲ್ಲೂ ಬೆಂಗಳೂರಿನಲ್ಲಿ RCB ಮ್ಯಾಚ್ ಇದೆ ಅಂದ್ರೆ ಕೇಳಬೇಕಾ? ಕ್ಷಣ ಮಾತ್ರದಲ್ಲೇ ಟಿಕೆಟ್ಗಳು ಸೋಲ್ಡ್ ಔಟ್ ಆಗ್ಬಿಡುತ್ತೆ. ಹೀಗಿದ್ರೂ ಸಹ ಆಚೆ ದುಪ್ಪಟ್ಟು ರೇಟ್ಗೆ ಟಿಕೆಟ್ ಹೇಗೆ ಸಿಗುತ್ತೆ ಅನ್ನೋದೇ ಡೌಟ್ ಆಗಿತ್ತು. ಇದೀಗ ಇದನ್ನ ಬಯಲು ಮಾಡಿದ್ಯಾರು ಅನ್ನೋದರ ಡೀಟೇಲ್ಡ್ ರಿಪೋರ್ಟ್ ಇಲ್ಲಿದೆ. ದುಪ್ಪಟ್ಟು ಹಣಕ್ಕೆ IPL ಟಿಕೆಟ್ ಮಾರಾಟ, ಮಫ್ತಿಯಲ್ಲಿ ದಾಳಿ, 8 ಜನರ ಬಂಧಿಸಿದ CCB. RCBಯ ಯಾವುದೇ ಮ್ಯಾಚ್ನ ಟಿಕೆಟ್ ಆದರೂ ಕ್ಷಣ ಮಾತ್ರದಲ್ಲಿ ಸೋಲ್ಡ್ ಔಟ್ ಆಗುತ್ತೆ. ಆದರೆ ಅಲ್ಲಿನ ಕೆಲವರ ಬಳಿ ಬೇಕಾದಷ್ಟು ಟಿಕೆಟ್ ಇರುತ್ತೆ. ಆದರೆ 4 ಪಟ್ಟು 5 ಪಟ್ಟು ರೇಟಿಗೆ ಕಾಳಸಂತೆಯಲ್ಲಿ ಟಿಕೆಟ್ ಮಾರಾಟ ಮಾಡ್ತಾ ಇದ್ರು. ಈ ವಿಚಾರ ತಿಳಿದ CCB ಪೊಲೀಸರು ಮೊನ್ನೆ ನಡೆದ ದೆಹಲಿ ಮತ್ತು RCB ನಡುವಿನ IPL ಮ್ಯಾಚ್ ದಿನ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಮಫ್ತಿಯಲ್ಲಿ ಫೀಲ್ಡ್ಗೆ ಇಳಿದಿದ್ದರು. ಗ್ರಾಹಕರ ಸೋಗಿನಲ್ಲಿ ಟಿಕೆಟ್ ಖರೀದಿ ಮಾಡುವ ನೆಪದಲ್ಲಿ ದಾಳಿ ಮಾಡಿ 8 ಜನ ಟಿಕೆಟ್ ಮಾರಾಟ ಮಾಡ್ತಾ ಇದ್ದವರನ್ನು ಬಂಧಿಸಿ ಟಿಕೆಟ್ ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಇವರಿಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಟಿಕೆಟ್ ಹೇಗೆ ಸಿಗುತ್ತೆ ಅಂತ ವಿಚಾರಣೆಯ ವೇಳೆ ಸ್ಟೇಡಿಯಂನ ಒಳಗಿನ ಕೆಲ ಸಿಬ್ಬಂದಿ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಸ್ಟೇಡಿಯಂನಲ್ಲಿ ಕುಳಿತು ಬಾಲ್ ಟು ಬಾಲ್ ಬೆಟ್ಟಿಂಗ್, 3 ಬೆಟ್ಟಿಂಗ್ ಕಿಂಗ್ ಪಿನ್ಗಳ ಅರೆಸ್ಟ್. ಇದು ಕ್ರಿಕೆಟ್ ಗ್ರೌಂಡ್ ಹೊರಗಿನ ಕಥೆಯಾದರೆ ಒಳಗಿನ ಕಥೆಯೇ ಬೇರೆ ಇದೆ. ಮಫ್ತಿಯಲ್ಲಿ ಒಳಗೆ ಎಂಟ್ರಿಯಾಗಿದ್ದ CCB ಪೊಲೀಸರಿಗೆ ಸ್ಟೇಡಿಯಂನಲ್ಲಿ ಕುಳಿತು ಬಾಲ್ ಟು ಬಾಲ್ ಬೆಟ್ಟಿಂಗ್ ಆಡ್ತಿರೋದು ಗೊತ್ತಾಗ್ತಿತ್ತು. ಪೊಲೀಸರು ಕೂಡ ಬೆಟ್ಟಿಂಗ್ನವರಂತೆ ಅವರ ಜೊತೆ ಬೆಟ್ಟಿಂಗ್ ಬಗ್ಗೆ ಮಾತನಾಡಿದರು. ಈ ವೇಳೆ ಬಾಲ್ ಟು ಬಾಲ್ ಬೆಟ್ಟಿಂಗ್ ನಡೆಸ್ತಾ ಇದ್ದ 3ರನ್ನು ಬಂಧಿಸಿದರು. ರಾಜಸ್ಥಾನ ಮೂಲದ ಧ್ರುವ್ ಮಿತ್ತಲ್, ರೋಹಿತ್ ರಂಜನ್ ಮತ್ತು ಜಕ್ಕೂರಿನ ವಿಜಯ್ ಎಂಬುವರನ್ನು ಬಂಧಿಸಿ 75 ಲಕ್ಷ ಹಣ ಸೀಸ್ ಮಾಡಿದ್ದಾರೆ. ಸದ್ಯ ಬೆಟ್ಟಿಂಗ್ ನಡೆಸ್ತಾ ಇದ್ದ 3 ಕಾಳಸಂತೆಯಲ್ಲಿ ಟಿಕೆಟ್ ಮಾರಾಟ ಮಾಡ್ತಾ ಇದ್ದ 8 ಜನರನ್ನು ಬಂಧಿಸಿರುವ CCB ತೀವ್ರ ವಿಚಾರಣೆ ನಡೆಸಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ TV.